ದಾವಣಗೆರೆ ದಕ್ಷಿಣದಲ್ಲಿ 11 ನಾಮಪತ್ರ ವಾಪಸ್ಸಾಗಿದೆ. ಅಂದ್ರೆ 7 ಮಂದಿ ಮುಸ್ಲಿಂ ಸೇರಿ 11 ಜನರ ನಾಮಪತ್ರ ವಾಪಸ್. ನಾಮಪತ್ರ ಹಿಂಪಡೆಯೋದಕ್ಕೆ ಇವತ್ತು ಕೊನೆಯ ದಿನವಾಗಿತ್ತು. ಇವತ್ತು ನಾಮಪತ್ರ ವಾಪಸ್ ಪಡೆದಿದ್ದಾರೆ 11 ಮಂದಿ. ನೋಡಿ, ಇವತ್ತು 3 ಗಂಟೆವರೆಗೂ ಕೂಡ ಅವಕಾಶ ಇತ್ತು ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ. ಈಗ 11 ನಾಮಪತ್ರ ವಾಪಸ್ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ 7 ಮಂದಿ ಮುಸ್ಲಿಂ ಸೇರಿದಂತೆ 11 ಜನ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಮುಸ್ಲಿಂ ಸಮುದಾಯದ ಸಾಕಷ್ಟು ಸಂಖ್ಯೆಯಲ್ಲಿ ಜನ 15ಕ್ಕೂ ಹೆಚ್ಚು ಜನ ನಾಮಪತ್ರವನ್ನ ನೀಡಿದ್ರು. ಇವತ್ತು ಕೊನೆ ದಿನವಾಗಿತ್ತು. ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ 3 ಗಂಟೆವರೆಗೂ ಕೂಡ ಕಾಲಾವಕಾಶ ಇತ್ತು. 7 ಮುಸ್ಲಿಂ ಸಮುದಾಯದ ಮಂದಿ ಸೇರಿದಂತೆ 11 ಜನ ಈಗ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸಾದಿಕ್ ಪೈಲ್ವಾನ್ ಮನವೊಲಿಸೋದಕ್ಕೆ ಕೊನೆ ಕಸರತ್ತು ನಡೀತಾ ಇದೆ. ದಾವಣಗೆರೆಯಲ್ಲಿರುವಂತಹ ಸಾದಿಕ್ ನಿವಾಸಕ್ಕೆ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್, ಎಂಎಲ್ಸಿ ಸಲೀಂ ಅಹಮದ್ ಭೇಟಿ ಕೊಟ್ಟಿದ್ದಾರೆ. ಸಾದಿಕ್ ಪೈಲ್ವಾನ್ ಬೆಂಬಲಿಗರು ಗೋ ಬ್ಯಾಕ್ ಘೋಷಣೆಯನ್ನ ಕೂಗಿದ್ದಾರೆ. ನೋಡಿ, ಇದು ನಾಯಕರು ಭೇಟಿ ಕೊಟ್ಟಂತಹ ಸಂದರ್ಭ. ಸಾದಿಕ್ ಪೈಲ್ವಾನ್ ಬೆಂಬಲಿಗರು ಅವರೇ ಘೋಷಣೆ ಕೂಗ್ತಾ ಇರುವಂತದ್ದು ಗೋ ಬ್ಯಾಕ್ ಅಂತ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ರಣರಂಗದಲ್ಲಿದ್ದೀನಿ. ಮನೆ ಮನೆಗೆ ಮತ ಕೇಳೋಕ್ಕೂ ಬರ್ತಾ ಇದ್ದೀನಿ. ಟಿವಿ9ಗೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇಂದು ಸಂಜೆಯಿಂದಲೇ ಪ್ರಚಾರವನ್ನ ಆರಂಭಿಸ್ತೀನಿ. ಗೆದ್ರೆ ಅದು ನನ್ನ ಗೆಲುವಲ್ಲ, ಅಲ್ಪಸಂಖ್ಯಾತರ ಗೆಲುವು. ನೋಡಿ, ಇದು ಸಾದಿಕ್ ಅವರ ಹೇಳಿಕೆ. ನಮ್ಮ ಪ್ರತಿನಿಧಿ ಬಸವರಾಜ್ ಸಾದಿಕ್ ಅವ್ರ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸಾದಿಕ್ ಪೈಲ್ವಾನ್ ಅವರು ಕಣದಲ್ಲಿದ್ದಾರೆ. ಈಗಾಗಲೇ ವೇಳೆ ಮುಗಿದಿದ್ದರಿಂದ ಅಧಿಕೃತವಾಗಿ ಅವರೊಬ್ಬರು ಅಭ್ಯರ್ಥಿ ಆಗಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಆಗ್ತಾ ಇದೆ. ಏನ್ ಹೇಳಕ್ ಬರ್ತದೆ ಎಷ್ಟು ಸ್ಪಷ್ಟವಾಗಿ? ಮುಂಚಿಂದಾನು ಹೇಳ್ಕೊಂತ ಬಂದಿದ್ದೇನೆ. ದೇವರು ಅದನ್ನ ಪಾಲನೆ ಮಾಡಿದ್ದಾರೆ. ನಾನು ಖಂಡಿತವಾಗೂ ದಕ್ಷಿಣ ಕ್ಷೇತ್ರದ ಎಲ್ಲ ಬಾಂಧವರಿಗೆ, ಎಲ್ಲ ಸಮಸ್ತ ಬಾಂಧವರಿಗೆ, ಎಲ್ಲ ಅಕ್ಕ ತಂಗಿಯಂದ್ರನ್ನ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ನಾನು ಸಾದಿಕ್ ಪೈಲ್ವಾನ್ ಅಂತೇಳಿ ನಾನು ಎಲ್ಲ ಏರಿಯಾಕ್ಕೆ, ಎಲ್ಲ ಊರಿಗೆ, ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೆ ನನ್ನ ಮತವನ್ನು ಕೇಳೋಕ್ಕೆ ಬರ್ತದಾನೆ. ಇವತ್ತೇ ಸಾಯಂಕಾಲ 5 ಗಂಟೆಯಿಂದ ನಮ್ಮ ಜನಸಂಖ್ಯೆಯಲ್ಲಿ, ನಮ್ಮ ಜಾತಿ ಜನಾಂಗದಲ್ಲಿ ಎಲ್ಲ ಐಂದ ವರ್ಗದವರಿಗೆ ಕರ್ಕೊಂಡು ಮತ ಯೋಚನೆ ಮಾಡೋಕ್ಕೆ, ಮತ ಕೇಳೋಕ್ಕೆ ತಮ್ಮ ಮನೆ ಬಾಗಿಲಿಗೆ ಬರ್ತದಾನೆ. ನನ್ನ ಗೆಲುವಲ್ಲ, ಮೈನಾರಿಟಿ ಗೆಲುವು, ಐಂದ ಗೆಲುವು, ನನ್ನ ಸೋಲು ಅವ್ರ ಸೋಲು ಅಂತಕ್ಕದ್ದು ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಅಲ್ಲ, ಈಗಾಗಲೇ ಇದಕ್ಕೆ ನಿಮ್ಮ ಈಗ ಇರ್ತಕ್ಕಂಥ ಚುನಾವಣೆ ಕಳೆದ ನಿಮ್ಮ ಪ್ರತಿಸ್ಪರ್ಧಿ ಯಾರು ಅನಿಸುತ್ತೆ ನಿಮಗೆಲ್ಲ? ನನ್ನ ಬಂಡಾಯ ಅಭ್ಯರ್ಥಿ ಇದರಿಗೆ ನ್ಯಾಷನಲ್ ರಾಷ್ಟ್ರ ಪಕ್ಷೀಯ ಕಾಂಗ್ರೆಸ್ ಇದೆ, ಬಿಜೆಪಿನೂ ಇದೆ. ನಾನು ಪಣ ತೊಟ್ಟಿ ಕಣದಲ್ಲಿ ಅದನ್ ಸರ್, ಯಾವ ಕಾರಣಕ್ಕೂ ಸರಿಯೋದು ಇಲ್ಲ. ಈ ರಣಕಣದಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೆ ತಪ್ಪಾಗಲಾರದು. ಕ್ಯಾಮರಾಮನ್ ರಾಮೊಂದಿಗೆ ಬಸವರಾಜ್ ದೊಡ್ಡಮನೆ, ಟಿವಿ9 ದಾವಣಗೆರೆ.